हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चे अहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವಚರಿತ್ರೆಯನ್ನು ನಾವು ಮಧ್ವವಿಜಯ ಮಹಾಕಾವ್ಯದ ಮೂಲಕ ವಿಚಾರ ಮಾಡ್ತಾ ಇರುವಂಥದ್ದು. ಈ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ ಎರಡನೆಯ ಸರ್ಗವನ್ನು ಪ್ರವೇಶ ಮಾಡಿಯಾಗಿದೆ. ಈಗ ಮಧ್ವಾವತಾರಕ್ಕೆ ಪೂರ್ವದಲ್ಲಿ, ಮುಖ್ಯಪ್ರಾಣದೇವರ ಮಧ್ವಾವತಾರದ ಪೂರ್ವದಲ್ಲಿ ಇದ್ದಂತಹ ಭೂಲೋಕದ ಪರಿಸ್ಥಿತಿಯನ್ನು ತಿಳಿಸ್ತಾರೆ. ಭೂಲೋಕದಲ್ಲಿ ಆ ಶ್ರುತಿ ತತ್ವಗಳೆಲ್ಲ ಮರೆಯಾಗಿ ಹೋಗಿತ್ತು. ಶ್ರುತಿ ತಾತ್ಪರ್ಯ ರೂಪವಾದಂತಹ ಅನೇಕ ತತ್ವ ವಿಚಾರಗಳೆಲ್ಲ ಜನರ ಮನಸ್ಸಿನಿಂದ ಮರೆಯಾಗಿ ಹೋಗಿತ್ತು. ಮೊದಲೇ ಹೇಳಿದ್ರಲ್ವಾ, ಮಂದಂ ಮಂದಂ ಮನಸ್ಸಿ ಚ ಸತಾಂ ಅಂತ ನೂನಂ ತಿರೋಭೂತ್ ಅಂತ, ತಿರೋಧಾನ ಅಂತ ಅಂದ್ರೆ ಮರೆಯಾಗಿ ಬಿಟ್ಟ. ಯಾರು? ವಾಸುದೇವ ಅಂದ್ರೆ ಪರಮಾತ್ಮ. ಇಂಥ ಪರಿಸ್ಥಿತಿ. ಆಗ ಆ ಸಂದರ್ಭದಲ್ಲಿ ವೈಕುಂಠ ಲೋಕದಲ್ಲಿ ಅನೇಕ ದೇವತೆಗಳು, ಅದು 4 ಮುಖದ ವಿರಿಂಚಿ ಮೊದಲಾದಂತಹ ಸರ್ವದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡದ್ದೇನೆಂದ್ರೆ, ಭೂಮಿಯಲ್ಲಿ ಈಗ ಕಲಿ ಪ್ರಾಬಲ್ಯ ಹೆಚ್ಚಾಗಿದೆ. ಕಾರಣ ಏನಂದ್ರೆ ಕಲಿಯದ್ದೇ ಯುಗ, ಅದರಲ್ಲಿ ಕಲಿಯ ಪ್ರಾಬಲ್ಯ ಸಹಜವಾಗಿ ಇರುವಂಥದ್ದು. ಕಲಿಯನ್ನ ಭಂಜನೆ ಮಾಡಲಿಕ್ಕೆ ಶಕ್ತನಾಗಿರುವಂತಹ ಒಬ್ಬ ಮಹನೀಯ ಭೂಮಿಗೆ ಹೋಗಿ ಆ ಶ್ರುತಿ ತತ್ವಜ್ಞಾನವನ್ನು ಜನರಿಗೆ ಬೋಧಿಸಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ನಿನ್ನ ಉಪಾಸನೆಯನ್ನು ಚೆನ್ನಾಗಿ ನಡೆಸಬೇಕು, ಸುಜೀವರ ಏಳಿಗೆ ಆಗಬೇಕು, ಸುಜೀವರ ಅಧ್ಯಾತ್ಮದ ಏಳಿಗೆ ಆಗಬೇಕು ಅಂತ ಹೀಗೆ ಆ ದೇವತೆಗಳೆಲ್ಲ ಪ್ರಾರ್ಥಿಸಿದ್ರು. ಚತುರ್ಮುಖನು ಪ್ರಾರ್ಥಿಸಿದ್ದು ಅದಕ್ಕಾಗಿ ಪರಮಾತ್ಮ ಆಯ್ತು ಅಂತ ಹೀಗೆ ಕಣ್ಣೋಟ ಹರಿಸಿದ. ಅದರಲ್ಲಿ ಈ 4 ಮುಖದ ವಿರಿಂಚಿ ಅಂದ್ರೆ ಅವ ಎಂದೂ ಅವತರಿಸುವುದಿಲ್ಲ. ತಾನಂತೂ ತ್ರಿಯುಗ ಅಂತ ಹೆಸರು ಪಡೆದವ. ಅಂದ್ರೆ 3 ಯುಗಗಳಲ್ಲಿ ಮಾತ್ರ ತನ್ನ ಅವತಾರ, ಕಲಿಯುಗದಲ್ಲಿ ಇಲ್ಲ. ಚತುರ್ಮುಖ ಎಂದೂ ಅವತರಿಸೋದೇ ಇಲ್ಲ. ಆ 4 ಮುಖದ ವಿರಿಂಚಿ ಮತ್ಯಾರು? ಸರ್ವಜ್ಞನೇ ಬೇಕು. ಮತ್ತೆ ಸರ್ವಜ್ಞನಾಗಿರುವಂತಹ ಮಹನೀಯ ಭೂಮಿಯಲ್ಲಿ ಹೋಗ್ಬೇಕು ಅಂದ್ರೆ ಈ ದೇವತಾಗಣದಲ್ಲಿ ಯಾರೂ ಕಾಣಸಿಗುವುದಿಲ್ಲ. ಕಂಡವ ಯಾರು ಅಂದ್ರೆ ಇದೇ ಮುಖ್ಯ ಪ್ರಾಣ. ಹಾಗಾಗಿ ಭುವನ ಜೀವನಂ ಆಬಭಾಷೆ, ಆ ಲೋಕವನ್ನೇ ಬದುಕಿಸುವಂತಹ ಇಡೀ ಬ್ರಹ್ಮಾಂಡದ ಒಂದು ಉತ್ತಮ ಸ್ಥಿತಿಗೆ, ಆ ಇರವಿಗೆ ಕಾರಣನಾದಂತಹ ಮುಖ್ಯ ಪ್ರಾಣನನ್ನ ನೋಡಿ ಪರಮಾತ್ಮ ಮಾತಾಡಿದ. ಲೋಕದಲ್ಲಿ ಆದ ಸ್ಥಿತಿ ಏನು ಅಂದ್ರೆ, ವೇದಾಂತ ಮಾರ್ಗ ಏನುಂಟೋ ಆ ವೇದಾಂತ ಮಾರ್ಗದ ಹುಡುಕಾಟದಲ್ಲಿ ಜನರಿದ್ದಾರೆ. ಅತ್ಯಂತ ಶ್ರೇಷ್ಠರಾದಂತಹ ಸುಜೀವರು ವೇದಾಂತ ಮಾರ್ಗವನ್ನು, ವೇದಾಂತದ ಅರಿವಿನ ಹಾದಿಯನ್ನು ಹುಡುಕಾಟ ಮಾಡುವವರಿದ್ದಾರೆ. ಆದರೆ ಅವರಿಗೆ ಅರಿವಿನ ಹಾದಿಯೇ ಗೋಚರವಾಗ್ತಾ ಇಲ್ಲ. ದೀನರಾಗಿದ್ದಾರೆ, ದುಃಖಿತರಾಗಿದ್ದಾರೆ. ಯಾಕೆ? ಅಧ್ಯಾತ್ಮ ದುಃಖ ಇದೆ ಅಂತ, ಅಧ್ಯಾತ್ಮ ಜ್ಞಾನ ಶೂನ್ಯತೆಯಿಂದ ಬಳಲ್ತಾ ಇರುವಂಥವರಿದ್ದಾರೆ. ಅಂಥವರು ಇರ್ತಾರೆ. ಅದೇನು ದುಃಖ ಅದು? ತಿನ್ಲಿಕ್ಕೆ ಉಣ್ಲಿಕ್ಕೆ ಒಳ್ಳೆ ಸಂಪತ್ತು ಸಮೃದ್ಧಿ ಇದ್ರೆ ಆರಾಮ್ ಬದುಕಬಹುದಲ್ವೇ? ಅಂದ್ರೆ ಎಲ್ಲ ಆರಾಮಿದ್ರು ಕೂಡ
ಆತ್ಮಜ್ಞಾನ ಇಲ್ಲದೆ ಇದ್ರೆ ಎಲ್ಲವೂ ಶೂನ್ಯ, ಎಲ್ಲವೂ ಹಾಳು ಅಂತ ಅರ್ಥ. ಹಾಳಾಗಿ ಹೋಗುವವರನ್ನೆಲ್ಲ ಉದ್ಧರಿಸುವವರು, ಉತ್ತಮ ಸ್ಥಿತಿ ತರುವವರು ಯಾರು ಅಂದ್ರೆ ಗುರುಗಳು. ಅದಕ್ಕಾಗಿ ಅಂತಹ ಯಾವ ಒಂದು ಆಶ್ರಯವೂ ಇಲ್ಲದೆ ನಿರಾಶ್ರಿತರಾಗಿ ಆ ಸುಜೀವಿಗಳೆಲ್ಲ ವೇದಾಂತ ತತ್ವದ ಅರಿವಿನ ಹಾದಿಯನ್ನ ಹುಡುಕಿಕೊಳ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ, ದೀನರು ದುಃಖಿತರು ಆಗಿದ್ದಾರೆ. ಇವರೆಲ್ಲ ದೈವಿ ಪ್ರಜಾಹ ವಿಶರಣಾಹ. ನೋಡು, ಇಲ್ಲೆಲ್ಲ ದೇವತಾಗಣದ ಜನರು ಇಲ್ಲಿ ಬಂದು ನನಗೆ ಶರಣಾಗಿದ್ದಾರೆ. ಹಾಗೆ ಭೂಮಿಯಲ್ಲಿರುವಂತಹ ದೇವತಾ ಜನರು ಇದ್ದಾರೆ. ಇದೇ ಇಂತಹ ದೇವತೆಗಳೇ ಎಷ್ಟೋ ಮಂದಿ ಸುಜೀವರು ಭೂಮಿಯಲ್ಲಿ ಮನುಷ್ಯ ರೂಪದಿಂದ ಮನುಷ್ಯ ಲೋಕದಲ್ಲಿ ಹುಟ್ಟಿದವರಿದ್ದಾರೆ. ಅವರಿಗೆಲ್ಲ ಅಪೇಕ್ಷೆ ಏನು? ಅಧ್ಯಾತ್ಮ ಜ್ಞಾನ ಬೇಕು. ಅದು ಸಿಗ್ತಾ ಇಲ್ಲ. ಆ ಅರಿವಿನ ಹಾದಿ ಗೊತ್ತಾಗ್ತಾ ಇಲ್ಲ. ಯಾಕೆ? ಮನುಷ್ಯ ದೇಹ ಇರುವಾಗ ದೇವತೆಗಳು ಕೂಡ ಹೇಳ್ತಾರೆ, ಮಾನುಷಾನ್ನವನ್ನುಂಡು ಜ್ಞಾನಹೀನನು ಆದೆ ಅಂತ. ಮನುಷ್ಯ ಲೋಕದಲ್ಲಿ ಮನುಷ್ಯರ ನಡುವೆ ಮನುಷ್ಯರಾಗಿಯೇ ಮನುಷ್ಯ ದೇಹ ಹೊತ್ತು ಹುಟ್ಟಿದಂತಹ ಜೀವಾತ್ಮರು ದೇವತೆಗಳೇ ಆದ್ರೂ ಕೂಡ ಅವರ ಅರಿವು, ಅವರ ಮೂಲ ಸ್ವರೂಪ ಜ್ಞಾನ ಅವರಿಗೆ ಪ್ರಕಟ ಆಗುವುದಿಲ್ಲ. ಹಾಗೆಯೇ ಇರ್ತಾರೆ ಮನುಷ್ಯರ ಪರಿಸರದಲ್ಲಿ, ಹಾಗೇ ಇರ್ತಾರೆ. ಅವರಿಗೆ ಅಷ್ಟೇ ಆಗ್ತದೆ. ಆದ್ರೆ ಅವ್ರಿಗೆ ಒಂದು ಹಂಬಲ ಏನು ಅಂದ್ರೆ ಆತ್ಮಜ್ಞಾನ ಆಗ್ಬೇಕು ಅಂತ. ಆ ಆತ್ಮಜ್ಞಾನದ ಹಾದಿಯನ್ನು ಹುಡುಕ್ತಾರೆ, ಕಾಣುವುದಿಲ್ಲ, ದೀನರಾಗ್ತಾರೆ, ದುಃಖಿತರಾಗಿದ್ದಾರೆ. ಅವರನ್ನೆಲ್ಲ ನೀನು ಹೇ ಸುಮುಖ, ಉತ್ತಮವಾದಂತಹ ಮಂಗಲಮಯವಾದ ಮುಖವುಳ್ಳವನೇ, ನೀನು ಆನಂದಯೇ ಹೇ, ನೀ ಅವರನ್ನೆಲ್ಲ ಸಂತೋಷಪಡಿಸಬೇಕು. ಹೇಗೆ ಅಂದ್ರೆ ಆನ್ ಸುಮುಖ ಭೂಷಿತ ಭೂಮಿ ಭಾವ, ಮತ್ತು ನೀನು ಭೂಮಿಗೆ ಭೂಷಣನಾಗಿರ್ಬೇಕು. ಇಡೀ ಭೂಮಿಗೆ ಒಂದು ಆಭರಣ ರೂಪನಾಗಿ ನೀನಾಗಬೇಕು. ಅದಕ್ಕಾಗಿ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯ, ನನ್ನ ಆ ನಿರ್ದೋಷತ್ವ, ಸದ್ ಅಂದ್ರೆ ನಿರ್ದೋಷ, ಹೀಗಾಗಿ ನನ್ನ ನಿರ್ದೋಷತ್ವ ಸಹಿತವಾಗಿ ನೀನು ಲೋಕದಲ್ಲಿ ನನ್ನ ಗುಣಪರಿಪೂರ್ಣತ್ವವನ್ನ ತತ್ವ ನಿರ್ಣಯವಾಗಿ ಲೋಕದಲ್ಲೆಲ್ಲ ನೀನು ಸಜ್ಜನರ ಮಧ್ಯೆ ಉಪದೇಶ ಕೊಡ್ಬೇಕು. ಅದಕ್ಕೆ ನೀನು ರೂಪಾಂತರೇಣ ಅಂತ ಹೇಳ್ತಾರೆ. ರೂಪಾಂತರೇಣ ಅಂದ್ರೆ ಮತ್ತೊಂದು ರೂಪ ತಾಳಿ. ಈಗ ಮುಖ್ಯ ಪ್ರಾಣ ಮೂಲ, ನೀನೇ ಮತ್ತೊಂದು ರೂಪ ತಾಳಿ ಅಂದ್ರೆ ಮನುಷ್ಯರ ನಡುವೆ ಮನುಷ್ಯರಂತೆಯೇ ರೂಪ ತಾಳಿ. ನೀನು ಮನುಷ್ಯರೊಟ್ಟಿಗೆ ಒಡನಾಡಿ ಅದರಲ್ಲಿ ಸುಜೀವರು ಯಾರಿದ್ದಾರೋ ಅವರಿಗೆಲ್ಲ ಉತ್ತಮ ತತ್ವಗಳ ಅರಿವಿನ ಹಾದಿಯನ್ನು ತೋರ್ಬೇಕು. ಅದರಲ್ಲಿ ಮುಖ್ಯವಾದದ್ದೇನು ಅಂದ್ರೆ ನನ್ನ ನಿರ್ದೋಷತ್ವ ಹಾಗೂ ಗುಣಪೂರ್ಣತ್ವ, ಇದನ್ನ ಹೇಳಬೇಕು ಅಂತ ಹೇಳಿ ಆನಂದಯೇ ಸುಮುಖ ಅಂತ ಹೇಳ್ತಾರೆ. ಸುಮುಖ ಅನ್ನೋ ಪದ ಬಹಳ ಮುಖ್ಯವಾದದ್ದು. ಇಡೀ ಮಧ್ವ ವಿಜಯದಲ್ಲಿ ಸುಮುಖ ಶಬ್ದವನ್ನ ಎಂದೂ ಕೂಡ ಮರೆಯದೆ ಇದನ್ನ ಯಾವಾಗ್ಲೂ ನೆನಪಿಟ್ಕೊಳ್ಬೇಕು. ಆಚಾರ್ಯರನ್ನ ನೆನಪು ಮಾಡ್ಕೊಳ್ವಾಗ ಸುಮುಖ ಅನ್ಬೇಕು. ಸುಮುಖ ಅಂದ್ರೆ ಅರ್ಥ ಏನು? ಸು ಅಂದ್ರೆ ಮಂಗಳ ಅಂತ ಅರ್ಥ. ಸು ಅಂದ್ರೆ ಶೋಭನ, ಮಂಗಳ ಅಂತ ಅರ್ಥ. ಎರಡನೇದು ಸು ಅಂದ್ರೆ ಉತ್ತಮ ಅಂತ. ಉತ್ತಮವಾದಂತಹ ಮಂಗಳಮಯವಾದಂತಹ ಮುಖವುಳ್ಳವ ಅಂದ್ರೆ ಮುಖ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಇಡೀ ಮುಖಕ್ಕೂ ಅನ್ವಯ ಆಗ್ತದೆ. ಇನ್ನೊಂದು ಮುಖ ಅಂದ್ರೆ ಬಾಯಿ ಅಂತ ಹೇಳೋದು. ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ಮುಖ ಅಂದ್ರೆ ಇಡೀ ಮುಖವೂ ಬರ್ತದೆ. ಆದ್ರೆ ಮುಖ ಅನ್ನೋ ಶಬ್ದ ಇಲ್ಲಿ ಬಾಯಿ ಅನ್ನೋ ಅರ್ಥವೇ. ಮಂಗಲಮಯವಾದ ಬಾಯಿ ಅಂದ್ರೆ ಅರ್ಥ ಏನು? ಬಾಯಿಯಿಂದ ಮಾತು ಹೊರಡ್ತದೆ. ಎಂಥ ಮಾತು? ಸುಮುಖ, ಉತ್ತಮವಾದಂತಹ ಅರಿವನ್ನು ನೀಡುವಂತಹ ಬಾಯಿ, ಮುಖ ಉಳ್ಳವ ನೀನು. ಹಾಗಾಗಿ ನೀನೇ ಹೋಗ್ಬೇಕು ಭೂಮಿಗೆ. ನಿನ್ನ ಈ ಒಂದು ಮಂಗಲಮಯವಾದಂತಹ ಮಾತುಗಳನ್ನಾಡುವ ಬಾಯಿ ಉಳ್ಳಂತಹ ನೀನು, ಮಾತಾಡುವ ಈ ವಾಗೀಂದ್ರಿಯ ಹೊಂದಿರುವಂತಹ ನೀನು ಭೂಮಿಗೆ ಹೋಗಿ ಅವತರಿಸಿ ಅಲ್ಲಿರುವ ಎಲ್ಲ ಸುಜೀವರಿಗೆಲ್ಲ ನನ್ನ ನಿರ್ದೋಷತ್ವ, ಗುಣಪೂರ್ಣತ್ವ, ಸ್ವಾತಂತ್ರ್ಯ, ಸರ್ವೋತ್ತಮತ್ವವನ್ನೆಲ್ಲ ಲೋಕದಲ್ಲಿ ನೀನು ನಿರ್ಣಯ ಮಾಡಿ ಕೊಡಬೇಕು. ಅದಕ್ಕೆ ರೂಪಾಂತರೇಣ, ಮತ್ತೊಂದು ಅವತಾರವನ್ನೇ ತಾಳ್ಬೇಕು ನೀನು ಅಂತ ಹೀಗೆ ಪರಮಾತ್ಮ ಅಪ್ಪಣೆ ಕೊಟ್ಟ. ಪರಮಾತ್ಮನ ಅಪ್ಪಣೆ ಸಿಕ್ಕಿತು. ಅದನ್ನ ತಲೆಯ ಮೇಲೆ ಕಿರೀಟದ ಹಾಗೆ ಮುಖ್ಯ ಪ್ರಾಣ ಹೊತ್ತದ್ದಾಯಿತು. ಹಾಗೆಯೇ ಕೈ ಮುಗಿದು ಆ ಮುಖ್ಯ ಪ್ರಾಣದೇವರು ಹರಿಯ ಈ ಅಪ್ಪಣೆಯನ್ನ ತಲೆಯಿಂದ ಸ್ವೀಕಾರ ಮಾಡಿದ್ರು. ಮೂರ್ಧನ ಅಧತ್ತ ಅಂತ ಹೇಳ್ತಾರೆ. ಮೂರ್ಧ ಅಂದ್ರೆ ತಲೆ, ಮೂರ್ಧನ ಅಧತ್ತ ಅಂದ್ರೆ ತಲೆಬಾಗಿ ಸ್ವೀಕರಿಸಿದ್ದಾಯಿತು. ಹಾಗೆಯೇ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥಿಸಿಕೊಂಡ್ರು. ಆ ದೇವತೆಗಳ ಪ್ರಾರ್ಥನೆಯನ್ನ, ಇದೇ ಅಭಿಪ್ರಾಯವನ್ನೇ ದೇವತೆಗಳು ಪ್ರಾರ್ಥಿಸಿದ್ರು. ದೇವತೆಗಳ ಪ್ರಾರ್ಥನಾ ಮಾತುಗಳನ್ನೆಲ್ಲ ತನ್ನ ಹೃದಯಕ್ಕೆ ಹೃತ್ಪೂರ್ವಕವಾಗಿ ಹೃದಯದಲ್ಲಿ ಧರಿಸಿದ. ಅಂದ್ರೆ ಎದೆ ಮೇಲೆ ಮಾಲೆಯನ್ನ ಧರಿಸುವ ಹಾಗೆ ಧರಿಸಿದ ಮಾಲೆ, ಕೊರಳಿಗೆ ಧರಿಸಿದ ಮಾಲೆ ಹೇಗೆ ಎದೆಯ ಭಾಗದಲ್ಲಿ
ಕಾಣ್ತದೆಯೋ ಹಾಗೆಯೇ ದೇವತೆಗಳ ಎಲ್ಲ ಪ್ರಾರ್ಥನೆಯನ್ನು ಕೂಡ ಹೃತ್ಪೂರ್ವಕವಾಗಿ ತನ್ನ ಹೃದಯದಲ್ಲಿ ಧರಿಸಿದ. ಅಂದ್ರೆ ಮನಸ್ಸಿಗೆ ಅದನ್ನು ಸ್ವೀಕಾರ ಮಾಡಿ ಆಯ್ತು. ಈಗ ನಿಜಾನ್ ಅನುಜಿಘೃಕ್ಷು, ಯಾಕೆಂದ್ರೆ ನಿಜಾನ್ ಅಂದ್ರೆ ತನ್ನವರನ್ನು, ಅನುಜಿಘೃಕ್ಷು ಅನುಗ್ರಹ ಮಾಡುವ ಇಚ್ಛೆಯಿಂದ ಅವಾತಿ ತೀರ್ಷತ್, ತಾನು ಭೂಮಿಯಲ್ಲಿ ಅವತರಿಸಬೇಕು ಅಂತ ಇಚ್ಛಿಸಿದ. ಇದಿಷ್ಟು ಮುಖ್ಯ ಪ್ರಾಣನ ಇಚ್ಛಾ, ಅವತರಿಸಲಿಕ್ಕೆ ಇರುವಂಥ ಇಚ್ಛಾ. ಇಷ್ಟು ವಿಷಯವನ್ನು ಹೇಳ್ತಾರೆ. ಇವೆಲ್ಲ ಪೂರ್ವ ಕಥಾನುವಾದ. ಸ್ವಲ್ಪ ಜಾಸ್ತಿ ಆಯ್ತು, ಇರಲಿ. ಈಗ ಮುಂದಿನ ವಿಷಯವನ್ನು ಹೇಳ್ತಾರೆ. ಇದಲ್ಲದೆ ಅಲ್ಲಿ ಜನರು, ಅನೇಕ ಜನರು ಭೂಮಿಯಲ್ಲೇ ಆ ಪರಮಾತ್ಮನ ತತ್ವಜ್ಞಾನ ಪಡಿಬೇಕು, ಸರಿಯಾದ ಶ್ರುತಿಜ್ಞಾನವನ್ನು ಪಡೆಯಬೇಕು ಅಂತ ಬಹಳ ಜನ ಅಪೇಕ್ಷಿಸಿ ಎಲ್ಲರೂ ಕೂಡ ದೇವರನ್ನ ಪ್ರಾರ್ಥಿಸ್ತಾರೆ. ನಮಗೆ ಉತ್ತಮವಾದ ಜ್ಞಾನವನ್ನು ಕೊಡು ಸ್ವಾಮಿ ಅಂತ ಇಡೀ ಈ ಭರತ ಭೂಮಿಯಲ್ಲಿ ಪ್ರಾರ್ಥಿಸುವವರು ಬಹುಮಂದಿ ಇದ್ದರು. ವಿಶೇಷತಃ ಇದ್ದದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ನಾವು ಉಡುಪಿ, ದಕ್ಷಿಣ ಕನ್ನಡ ಬೇರೆ ಜಿಲ್ಲೆಗಳಾಗಿ ಮಾಡಿಕೊಂಡಿರು. ಮೊದಲ ಕಾಲಕ್ಕೆ ಕಾಸರಗೋಡು ಸೇರಿ ಬಂತು, ಕಬೆನಾಡು ಅನ್ನೋದು. ಕಬೆನಾಡು ಕೂಡಿದಂತಹ ಈ ಎಲ್ಲ ಸ್ಥಳಗಳಲ್ಲಿ ಅವರೆಲ್ಲರೂ ಕೂಡ ಪ್ರಾರ್ಥಿಸಿದ್ದೇನೆಂದ್ರೆ, ಅವರೆಲ್ಲರಿಗೂ ತತ್ವಜ್ಞಾನ ಪಡೆಯುವಂತಹ ಅಪೇಕ್ಷೆ ಇದ್ದಿತ್ತು. ಹಾಗಾಗಿ ಅವರು ಪರಮಾತ್ಮನನ್ನ ಬಹಳ ಬೇಡಿಕೊಂಡ್ರು. ಯಾಕೆಂದ್ರೆ ಚಿಂತಾಕುಲಂ ಅಂತ ಹೇಳ್ತಾರೆ. ವಿವಿಧ ಸಾಧುಕುಲ ಸುಜೀವಿಗಳಿಗೆಲ್ಲ ಚಿಂತೆ ಹಿಡಿದು ಹೋಗಿತ್ತು. ನಮಗೂ ಒಂದು ದಾರಿ ತೋರುವಂತಹ ಗುರು ಸಿಕ್ಕಾನ, ನಮಗೂ ಒಂದು ತತ್ವಜ್ಞಾನ ಉಂಟಾಗ್ತದೆಯಾ? ಏನೂ ಇಲ್ಲ. ವೇದಾಂತದ ಸಿದ್ಧಾಂತವೇ ನಮಗೆ, ಸಿದ್ಧಾಂತ ರಸವೇ ಗೊತ್ತಾಗ್ತಾ ಇಲ್ಲ. ನವಿದ್ಮಃ, ನಾವು ತಿಳಿದಿಲ್ಲ ಇನ್ನು. ಶ್ರೇಯೋಲಭೆ ಮಹಿ ಕೈಹಿ ಕಥಂ, ಹೇಗೆ ನಾವು ಶ್ರೇಯಸ್ಸನ್ನ ಮೋಕ್ಷವನ್ನ ಪಡೆತೇವೆ? ನಮಗೆ ಗತಿ ಏನಿಲ್ಲ. ಇಲ್ಲಿವರೆಗೆ ತಿಂದು ಉಂಡು ಈ ಲೋಕದ ಸುಖಭೋಗ ಅನುಭವಿಸಿ ಸತ್ತು ನರಕಕ್ಕೆ ಹೋದ್ರೆ ಆಯ್ತು, ಅಷ್ಟೆ. ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ ಸೀದಾ ಟಿಕೆಟ್ ಯಾರಿಗೆ? ನರಕಕ್ಕೆ ರಿಸರ್ವ್ ಆಗಿ ಬಿಡ್ತದೆ. ಅಷ್ಟೇ ಸ್ಥಿತಿಯಲ್ಲಿ ಇದ್ದೇವೆ. ಹೇಗೆ ತಾನೇ ನಮಗೆ ಸಿಕ್ಕೀತು ಅಂತ ಎಲ್ಲರೂ ಕೂಡ ಅನಂತೇಶ್ವರನನ್ನು ಪ್ರಾರ್ಥಿಸಿದರು. ಅನಂತೇಶ್ವರ ಅಂದ್ರೆ, ಅನಂತೇಶ್ವರ ಕ್ಷೇತ್ರ ಎಂಥದ್ದು ಅಂದ್ರೆ ಸಪ್ತ ಮುಕ್ತಿ ಕ್ಷೇತ್ರಗಳಲ್ಲಿ ಒಂದು. ಮುಕ್ತಿಪ್ರದವಾದಂತಹ ಸಪ್ತ ಕ್ಷೇತ್ರಗಳಲ್ಲಿ ಅನಂತೇಶ್ವರ ಒಂದು. ಇದನ್ನ ಸ್ಕಂದ ಪುರಾಣ ಚೆನ್ನಾಗಿ ವರ್ಣಿಸ್ತದೆ. ಹಾಗಾಗಿ ರಜತಪೀಠಪುರ ಮಾಹಾತ್ಮ್ಯಂ ಅನ್ನೋದ್ರಲ್ಲಿ ಈ ಅನಂತೇಶ್ವರ ಮಹಿಮೆಯನ್ನ ಬಹಳ ಕೊಂಡಾಡ್ತಾರೆ. ಇಂತಹ ಅನಂತೇಶ್ವರನ್ನೆಲ್ಲ ಪ್ರಾರ್ಥನೆ ಮಾಡಿದರು. ಆಗ ಮುಂದಿನ ವಿಷಯ ಏನು ಅಂತ ಹೇಳೋದು. ತತ್ಪ್ರೀತಯೇ ರಜತಪೀಠಪುರಾಧಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ ಪ್ರಾಪ್ತೆ ಮಹಾಯ ಮಹಿತಾಯ ಮಹಾಜನೌಘೆ ಕೋಲಾಹಲೇನ ಸಕುತೂಹಲಿನಿ ಪ್ರವೃತ್ತೆ. ಹೀಗೆಲ್ಲ ಜನರ ಪ್ರಾರ್ಥನೆ ಬಹುವಿಧವಾಗಿ ನಡೆದಿತ್ತು. ಉಡುಪಿಯಲ್ಲಿ ಸಂಕ್ರಮಣ, ಮಕರ ಸಂಕ್ರಮಣ. ಸಂಕ್ರಮಣ ಅಂದ್ರೆ ತಿಂಗಳಿಗೆ ಒಂದೊಂದು ಸಂಕ್ರಮಣ ಇರ್ತದೆ. ಮೊನ್ನೆಯೂ ಆಯ್ತು, ಒಂದು ಸಂಕ್ರಮಣ ಆಯ್ತು. ಈಗ ಮುಂದಿನ ಸಂಕ್ರಮಣ ಯಾವುದು ಅಂದ್ರೆ, ಮೊದಲಿನ ಆ ಅನಂತೇಶ್ವರನಿಗೆ ವಿಶೇಷವಾಗಿ ಉತ್ಸವಾದಿಗಳು ನಡೆಯುವಂತಹ ಸಂಕ್ರಮಣ ಅಂದ್ರೆ ಅದು ಮಕರ ಸಂಕ್ರಮಣ. ಮಕರ ಸಂಕ್ರಮಣಕ್ಕೆ ವಿಶೇಷವಾದಂತಹ ಆ ಅನಂತೇಶ್ವರ ದೇವರಿಗೆ, ಹಾಗೆ ಚಂದ್ರಮೌಳೀಶ್ವರನಿಗೂ ಅಷ್ಟೇ ಕೂಡಿ ಚಂದ್ರೇಶ್ವರ ಅನಂತೇಶ್ವರರಿಗೆ ದೊಡ್ಡ ರಥೋತ್ಸವ ಆಗ್ತದೆ. ಅದು ಎಂದಿನಿಂದಲೂ ಬಂದಿರುವಂಥದ್ದು. ಸುಮಾರು ಇದೊಂದು 5,000 ವರ್ಷಗಳಿಂದ 4,000 ವರ್ಷಗಳಿಗೂ ಹೆಚ್ಚಿನ ಕಾಲ ಹಾಗೆಲ್ಲ ಇದ್ದದ್ದು ಅಂತ ಅರ್ಥ. ಅಂತಹ ಸಂಕ್ರಮಣ ಕಾಲ ಅಂದ್ರೆ ಮಕರ ಸಂಕ್ರಮಣದ ಉತ್ಸವ ಕಾಲ ಆಗಿತ್ತು. ಎಲ್ಲ ಜನರು ಕೂಡ ಉಡುಪಿಗೆ ಬಂದಿದ್ದಾರೆ. ಅನಂತೇಶ್ವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ಮತ್ತೆ ಎಲ್ಲರ ಪ್ರಾರ್ಥನೆ ಇದೆ. ಅಲ್ಲಿ ಸೇರಿರುವಂತಹ ಎಲ್ಲ ವೇದ ವಿದ್ವಾಂಸರಿದ್ದಾರೆ. ಅರ್ಥಾನುಸಂಧಾನದಲ್ಲಿ ಹಿನ್ನಡೆ ಆಗಿದೆ. ಯಾಕೆ? ವೇದಾಂತಗಳ ಸಿದ್ಧಾಂತ ರಸದ ಪರಿಜ್ಞಾನ ಆಗ್ತಾ ಇಲ್ಲ. ಹಾಗಾಗಿ ಅರ್ಥಾನುಸಂಧಾನ ಇಲ್ಲದೆ ಇದ್ರೆ ಭಗವದ್ ಉಪಾಸನೆ ಕೂಡಿ ಬರುವುದೇ, ಭಗವಂತನ ಸದುಪಾಸನೆ ಆಗುವುದಿಲ್ಲ. ಹಾಗಾಗಿ ಯಾರನ್ನ ಕೇಳಬೇಕು? ಆ ದೇವರನ್ನೇ ಕೇಳಬೇಕು. ಹಾಗಾಗಿ ಅನಂತಾಸನನ್ನು ಮೊರೆ ಹೊಕ್ಕು ಕೇಳಿದ ಜನ ಇದ್ರು ಅಲ್ಲಿ. ತತ್ಪ್ರೀತಯೇ ಅಂದ್ರೆ ಆ ಜನರೆಲ್ಲ ಪ್ರೀತಿ, ಆ ಜನರೆಲ್ಲರಿಗೂ ಸಂತೋಷ ಪಡಿಸ್ಲಿಕ್ಕೆ. ತತ್ಪ್ರೀತಯೇ ಅಂದ್ರೆ ಅವರ ಪ್ರೀತಿಗೋಸ್ಕರವಾಗಿ, ಆ ಜನರ ಸಜ್ಜನರ ಪ್ರೀತಿಗೋಸ್ಕರ. ಪ್ರೀತಿ ಎನ್ನೋ ಪದಕ್ಕೆ ಸಂತೋಷ ಅಂತ ಅರ್ಥ.
ತತ್ಪ್ರೀತಯೇ, ಆ ಜನರನ್ನು ಸಂತೋಷಪಡಿಸುವುದಕ್ಕಾಗಿ ರಜತಪೀಠಪುರಾಧಿವಾಸಿ, ಆ ರಜತಪೀಠಪುರಕ್ಕೆ ಅಧಿಪತಿಯಾಗಿರುವಂತಹ ಅನಂತೇಶ್ವರ ಆ ದೇವ, ರಜತಪೀಠಪುರಾಧಿವಾಸಿ ದೇವ, ಅಂತಹ ದೇವನಾದಂತಹ ರಜತಪೀಠಕ್ಕೆ ಅಧಿಪತಿಯಾದಂತಹ ಅನಂತೇಶ್ವರ ಶುಭ ಸೂಚನಾಯ ಪುರುಷಂ ವಿವೇಶ, ಲೋಕಕ್ಕೆ ಒಂದು ಶುಭ ಸೂಚನೆ ಕೊಡ್ಲಿಕ್ಕೆ ಅವನು ಒಬ್ಬ ಪುರುಷನನ್ನ ಪ್ರವೇಶ ಮಾಡಿದ. ಯಾರೋ ಒಬ್ಬ ಪುರುಷ, ಅವನು ಒಬ್ಬ ದಡ್ಡ ಹುಡುಗ, ದಡ್ಡ ಪುರುಷ. ಅವನು ಇದ್ದಲ್ಲೇ ಮೊದ್ದಾಗಿ ಇದ್ದಲ್ಲೇ ಬಿದ್ದಂತಹ ಮೊದ್ದು ಹುಡುಗ. ಅಂತಹ ಪುರುಷನಲ್ಲಿ ಅನಂತೇಶ್ವರ ಆವೇಶಗೊಂಡ. ಅವನು ಎಂಥ ಉತ್ಸವ ಆಗ್ಲಿ ಏನಿರ್ಲಿ, ಅವನ ಎಲ್ಲೋ ಒಂದ್ ಕಡೆ ಅವ ಸಡಕ್ಕನೆ ಭಾರಿ ಪಕ್ಕ ಎದ್ದು ನಿಲ್ತಾನೆ, ಚುರುಕಾಗಿ ಎದ್ದು ನಿಲ್ತಾನೆ. ಶುಭ ಸೂಚನಾಯ, ಜನರಿಗೆಲ್ಲ ಶುಭ ಸೂಚನೆ ಕೊಡ್ಲಿಕ್ಕೆ ಅಂತಹ ಆ ಮೊದ್ದು ಪುರುಷನಲ್ಲಿ ಆವೇಶಗೊಂಡ ಈ ಅನಂತೇಶ್ವರ ಪರಮಾತ್ಮ ಪ್ರಾಪ್ತೇ ಮಹಾಯ ಮಹಿತಾಯ ಮಹಾಜನೌಘೆ. ಆಗ್ಲೇ ಮಹಿತಾಯ ಮಹಾಯ ಅಂದ್ರೆ ಬಹಳ ಎಲ್ಲರೂ ಕೂಡ ಆರಾಧಿಸುವಂತಹ ಪರ್ವಕಾಲವಾಗಿರುವಂತಹ ಮಕರ ಸಂಕ್ರಮಣ, ದೊಡ್ಡ ಅಂದ್ರೆ ಉತ್ಸವ ನಡೆದಿದೆ. ಆ ಉತ್ಸವದಲ್ಲಿ ಮಹಾಜನೌಘೆ ಪ್ರಾಪ್ತೆ, ಮಹಾಜನರು, ಹೆಚ್ಚಿನ ಸಂಖ್ಯೆಯ ಜನರು ಅಲ್ಲಿ ಪ್ರಾಪ್ತರಾಗಿದ್ದು, ಅಂದ್ರೆ ಬಂದು ಸೇರಿದ್ದು. ಆಗ ಅವರಿಗೆಲ್ಲ ಅಲ್ಲೊಂದು ಕೋಲಾಹಲ ಉಂಟಾಯಿತು. ಕೋಲಾಹಲೇನ ಪ್ರವೃತ್ತೆ, ಆಗ ಒಂದು ಕೋಲಾಹಲವನ್ನು ಉಂಟು ಮಾಡಿಬಿಟ್ಟ. ಆ ಮೊದ್ದು ಮನುಷ್ಯ ಪ್ರಸಿದ್ಧನಾಗಿದ್ದ, ಅಲ್ಲಿಯೇ ಆ ದೇವಸ್ಥಾನದ ಆಚೆ ಈಚೆ ಓಡಾಡಿಕೊಂಡಿದ್ದವ. ಅವ ಈ ಭಾರಿ ಚುರುಕಾಗಿ ಕುಣಿದಾಡ್ತಾನೆ. ಅವನನ್ನ ನೋಡಿ ಕುತೂಹಲಿನಿ ಪ್ರವೃತ್ತೆ, ಜನರಿಗೆ ಕುತೂಹಲ ಆಯ್ತು, ಇವ ಎಂತ ಹೀಗೆ ಕುಣಿತಾನೆ. ಕುಣಿಲಿಕ್ಕೆ ಶುರು ಮಾಡ್ದ. ಬಹಳ ಜನರೆಲ್ಲ ಬೆರಗಾದ್ರು. ಎಲ್ಲ ಜನರಿಗೂ ಏನೋ ಒಂದು ಗುಲ್ಲಾಯ್ತು. ಯಾರೋ ಒಬ್ಬ ಕುಣಿತಾ ಇದ್ದಾನೆ, ಎಂತದೋ ಏನೋ ಅಂತ ಎಲ್ಲರೂ ಕುತೂಹಲದಿಂದ ನೋಡ್ಲಿಕ್ಕೆ ಆ ಮಹಾಜನರು ಸೇರಿದಂತಹ ಎಲ್ಲ ಜನರು ಕೂಡ ಒಟ್ಟಾಗಿ ಬಿಟ್ರು. ನಮಗೆ ಅನ್ನಿಸ್ತದೆ ಎಷ್ಟು ಜನ ಮಾತ್ರ ಸೇರ್ಲಿಕ್ಕಾಗ್ತದೆ, ಅಲ್ಲಿ ಇರುವುದೇ ಸಣ್ಣ ಜಾಗ ಅಂತ. ಈಗ ಸಣ್ಣ ಜಾಗ, ಆಗೆಲ್ಲ ಅಂಗಡಿಗಳಿರ್ಲಿಲ್ಲ. ಅನಂತೇಶ್ವರ ದೇವಸ್ಥಾನ ಆದ ಕೂಡಲೇ ಚಂದ್ರೇಶ್ವರ ದೇವಸ್ಥಾನ ಪೌಳಿ ಅಷ್ಟೇ ಇದ್ದದ್ದು. ಅದರ ಆಚೆ ಆ ಈಗ ನಾವು ಕೃಷ್ಣ ಮಠ ಅಂತ ಕೃಷ್ಣ ಸನ್ನಿಧಿ ಉಂಟಲ್ವಾ, ಅದೆಲ್ಲ ಖಾಲಿ ಇದ್ದದ್ದು. ಆ ಸುತ್ತಲಿನ ಸ್ಥಳವೆಲ್ಲ ಇದ್ದಿತ್ತು, ಖಾಲಿಯಾಗೇ ಇದ್ದಿತ್ತು. ಈಗೆಲ್ಲ ಅಂಗಡಿ ಮುಂಗಟ್ಟು ಉಂಟಲ್ವಾ, ಅಲ್ಲಿ ಎಂಥದೂ ಇರಲಿಲ್ಲ ಆ ಕಾಲಕ್ಕೆ. ಹಾಗಾಗಿ ಜನರೆಲ್ಲ ತುಂಬಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಈ ದಡ್ಡ ಮನುಷ್ಯ ಏನು ಮಾಡಿಯಾನು, ಎಂತಕ್ಕೆ ಕುಣಿತಾನಮ್ಮ ಅಂತ ಎಲ್ಲರೂ ನೋಡಿದರು. ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯಯನ್ನಿಹ ಜನಾನ್ ನಿತರಾಮನೃತ್ಯತ್ ಉತ್ತುಂಗಕೇತು ಶಿಖರೇ ಸಕೃತಾಂಗಹಾರಃ ರಂಗಾಂತರೇ ನಟೈವಾಖಿಲ ವಿಸ್ಮಯಾತ್ಮ. ಎಂತಹ ವಿಶೇಷತೆ ನಮ್ಮ ಅನಂತೇಶ್ವರ ಕೊಡದೇ ಇರೋ ವರಗಳೇ ಇಲ್ಲ. ಯಾಕೆ ಗೊತ್ತಾ, ಲೋಕಕ್ಕೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಮಹನೀಯವಾದ ವರ ಕೊಟ್ಟವ ಮತ್ತೇನ್ ಕೊಡುವುದಿಲ್ಲ. ನಮ್ದೆಲ್ಲ ಅತ್ಯಲ್ಪವಾದಂತಹ ಪ್ರಾರ್ಥನೆಗಳು ಕೊಡ್ತಾನೆ, ಎಲ್ಲವನ್ನು ಕೊಡುವಂಥವ. ನಾವು ಪ್ರಾರ್ಥಿಸ್ಬೇಕಷ್ಟೇ, ನಿನ್ನ ಬಿಟ್ಟು ಗತಿ ಇಲ್ಲ ಅಂತ. ಅಲ್ಲಲ್ಲಿ ಆ ಅನಂತೇಶ್ವರನಲ್ಲಿ ಅನನ್ಯಾಶ್ರಯ ಮಾಡಿಬಿಟ್ರೆ ಕರಗಿ ಕೇಳಿದ್ದನ್ನ ಕೊಡುವ ದೇವರು ನಮ್ಮ ಅನಂತೇಶ್ವರ. ಮನುಷ್ಯ ಕುಣಿಲಿಕ್ಕೆ ಶುರು ಮಾಡಿದ. ಅವನು ಹುಟ್ಟು ಹುಂಬ, ಮಹಾದಡ್ಡ, ಪ್ರಕೃತಿಯ ಅಕುಶಲಂ, ಸ್ವಭಾವದಿಂದಲೇ ದಡ್ಡನಾದಂತಹ ಆ ಪುರುಷನಲ್ಲಿ, ಪುರುಷಂ ಆವಿಷ್ಟವಾನ್, ಆ ಪುರುಷನಲ್ಲಿ ಈ ಪರಮಾತ್ಮ ಅನಂತೇಶ್ವರ ಆವೇಶ ಹೊಂದಿದ. ಎಲ್ಲರನ್ನೂ ಕೂಡ ಜನರನ್ನೆಲ್ಲ ಏನೋ ತಿಳಿಸ್ಬೇಕಾಗಿದೆ, ಜನರಿಗೆಲ್ಲ ತಿಳಿಸ್ಬೇಕು, ಎಲ್ಲರ ಗಮನ ಸೆಳೆಯಲಿಕ್ಕೆ, ಲಕ್ಷ್ಯ ಸೆಳೆಯಲಿಕ್ಕೆ ಆ ಪುರುಷ ಕುಣಿಲಿಕ್ಕೆ ಶುರು ಮಾಡಿದ. ಯಾಕೆ ಯಾಕೆ ಕುಣಿತಾನೆ ಅಲ್ಲಿ ಅಂದ್ರೆ, ಒಳಗೆ ಸೇರಿದವ ಅನಂತೇಶ್ವರ ಆವೇಶನಾಗಿ ಅವನನ್ನ ಕುಣಿಸ್ತಾನೆ. ಹಾಗೆ ಕುಣಿಲಿಕ್ಕೆ ಶುರು ಮಾಡಿದವ. ಜನರೆಲ್ಲ ನೋಡ್ತಾರೆ, ನಿತರಾಮ ಅನೃತ್ಯತ್, ಚೆನ್ನಾಗಿ ಕುಣಿಲಿಕ್ಕೆ ಶುರು ಮಾಡಿದ. ಎಲ್ಲಿ ಅನಂತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕುಣಿತಾನೆ, ಅಷ್ಟೇ ಸ್ವಲ್ಪ ಮುಂದೆ ಬಂದ್ರೆ ಎಲ್ಲರೂ ಹೆಚ್ಚಿನ ಜನ ನೋಡಿರ್ತೀರ ಅನಂತೇಶ್ವರ ದೇವಸ್ಥಾನ. ಅದರ ಎದುರಿಗೆ ಎತ್ತರವಾದಂತಹ ಅಲ್ಲಿ ಒಂದು ಧ್ವಜಸ್ತಂಭ ಇದೆ.
ಆ ಧ್ವಜಸ್ತಂಭವನ್ನ ಏರಿಬಿಟ್ಟ. ಸಪಾಟಾಗಿ ಉಂಟು, ಅಲ್ಲೇನು ಕಚ್ಚು ಇಲ್ಲ, ಕಚ್ಚು ಹಿಡಿದು ಹತ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಇವ ಏರಿದ. ಏರಿ ಏರಿ ಮೇಲೆ ಒಂದು ಚಪ್ಪಟೆಯಾದಂತಹ ಕಲ್ಲುಂಟು, ಚೌಕಾಕಾರದ ಚಪ್ಪಟೆ ಕಲ್ಲುಂಟು. ಆ ಕಲ್ಲಿನ ಮೇಲೆ ಏರಿಬಿಟ್ಟ. ಇವನು ಹೇಗೆ ಏರ್ತಾನೆ? ಏರಿದ, ಹೌದು. ಏರಿ ಉತ್ತುಂಗ ಕೇತು ಶಿಖರೆ ಅಂತಾರೆ. ಶಿಖರ ಅಂದ್ರೆ ಎತ್ತರದ ಸ್ಥಳ. ಆ ಚೌಕವಾದಂತಹ ಶಿಲೆ, ಆ ಚಪ್ಪಡಿಗಳ ಮೇಲೆ ಅವ ಏರಿ ಅಲ್ಲಿ ಸಕೃತಾಂಗಹಾರಹ, ಅಲ್ಲಿ ಕುಣಿಲಿಕ್ಕೆ ಶುರು ಮಾಡ. ಅಲ್ಲಿ ನೃತ್ಯ. ಎಲ್ಲರೂ ಯಾವಾಗ ನೋಡಿದ್ರು ಒಳ್ಳೆ ಮಕರ ಸಂಕ್ರಮಣದ ಈ ಒಂದು ಉತ್ಸವ ಕಾಲ, ಇಲ್ಲಿ ಈ ಒಬ್ಬ ಮದ್ದು ಮನುಷ್ಯ ಕಂಬ ಏರಿ ಕಂಬದ ಮೇಲಿರುವಂತಹ ಎತ್ತರದ ಸ್ಥಳದಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಕೂಡ ಅಲ್ಲಿಯೇ ಲಕ್ಷ್ಯ ಕೊಟ್ಟರು. ಹೇಗಿದೆ ಇದು ಅಂತ ಕೇಳಿದ್ರೆ, ವೇದಿಕೆಯ ಮೇಲೆ ನಟನಾದವ ಅನೇಕ ರೀತಿಯ ಹಾರಗಳನ್ನೆಲ್ಲ ಧರಿಸಿ ವೇದಿಕೆಯ ಮೇಲೆ ಚಂದ ಮಾಡಿ ಕುಣಿತಾನಲ್ವಾ. ನಟಿಸುವವರು, ನೃತ್ಯ ಮಾಡುವವರು ವೇದಿಕೆ ಏರಿ ಚಂದಕ್ಕೆ ಆಭರಣಗಳನ್ನೆಲ್ಲ ಹಾಕಿಕೊಂಡು ಮೇಕಪ್ ಮಾಡಿಕೊಂಡು ಚಂದ ಮಾಡಿ ಕುಣಿತಾರೆ. ಅದೇ ರೀತಿಯಾಗಿ ಇವ ಮಾಡಿದ್ದು. ಈ ದಡ್ಡ ಪುರುಷ ಕುಣಿತಾ ಇದ್ದಾನೆ ಮೇಲೆ. ಅಖಿಲ ವಿಸ್ಮಯ ಆತ್ಮ, ಎಲ್ಲರನ್ನೂ ಕೂಡ ಆಶ್ಚರ್ಯಪಡಿಸಿ ಬಿಟ್ಟ. ಎಲ್ಲರೂ ಕೂಡ ನೋಡ್ತಾರೆ, ಎಲ್ಲರಿಗೂ ಬೆರವು. ಎಂತಹ ಪುರುಷ ಇವ, ಏನು ಹೀಗೆ ಕುಣಿತಾನೆ, ಏನು ಹೇಳ್ತಾನೆ, ಇವನು ಏನ್ ಮಾಡ್ತಾನೆ ಅಂತ ಎಲ್ಲ ಜನರು ಸಂಪೂರ್ಣ ಒಬ್ಬರಿಗೊಬ್ಬರು ಹೇಳಿಕೊಂಡು ಚೆನ್ನಾಗಿ ಲಕ್ಷ್ಯ ಕೊಟ್ಟು ನೋಡ್ತಾರೆ. ದೊಡ್ಡ ದನಿಯಲ್ಲಿ ಮಾತಾಡ್ತಾನೆ ಆ ಪುರುಷ. ದೊಡ್ಡ ದನಿಯಲ್ಲಿ ಕುಣಿದು ಕುಣಿದು ನಿಂತು ಕೇಳಿ ಕೇಳಿ ಅಂತ ಹೇಳಿ ದೊಡ್ಡ ಮಾತಾಡಿದ ದನಿಯಲ್ಲಿ. ಅವನು ಮಾತಾಡಿದ್ದು ಕೇಳಿಯೇ ಇರಲಿಲ್ಲ ಜನ ಅಲ್ಲಿವರೆಗೆ. ಈಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ದೊಡ್ಡ ದನಿಯಲ್ಲಿ ಮಾತಾಡ್ತಾನೆ. ಕುಣಿದು ನಿಂತು ಜನರ ಲಕ್ಷ್ಯ ಸೆಳೆದು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ. ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ಧಂ ಉಚ್ಚೈರಿದಂ ವಚನ ಮುದ್ಧೃತ ದೌರ್ಬಭಾಷೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿ ದೇಹಿ. ನೀವೆಲ್ಲ ಬೇಡ್ತಾ ಇದ್ದವರಲ್ವಾ, ಏನ್ ಬೇಡಿದ್ರಿ? ನಿಮ್ಮ ಅರಿವಿನ ಹಾದಿ ಕಾಣ್ತಿಲ್ಲ ಅಂತ, ನಿಮ್ಮ ಅರಿವಿನ ಹಾದಿ ತೋರಿಸ್ಲಿಕ್ಕೆ ಒಬ್ಬ ಹುಟ್ಲಿಕ್ಕಿದ್ದಾನೆ ಅಂತ ಕುಣಿದು ಹೇಳಿದ. ಏನು ನುಡಿದ ಅವನು? ನುಡಿದದ್ದಾದ್ರೂ ಏನು? ಎಲ್ಲ ಅಲ್ಲಿ ಸುತ್ತ ಸೇರಿದ ಜನರನ್ನೆಲ್ಲ ಕರೆದ. ಒಟ್ಟಾಗಿ ಬನ್ನಿ, ನಾ ಹೇಳ್ತೇನೆ, ನಿಮಗೆಲ್ಲ ಆಣೆ ಇಟ್ಟು ಹೇಳ್ತೇನೆ, ನಿಮಗೆಲ್ಲ ಪ್ರಮಾಣ ಮಾಡಿ ಆಣೆ ಇಟ್ಟು ಹೇಳ್ತೇನೆ ಅಂತ ಹೇಳಿ ತನ್ನ ಎರಡೂ ಕೈಗಳನ್ನ ತೋಳುಗಳನ್ನ ಮೇಲೆತ್ತಿದ. ಗಟ್ಟಿಯಾದ ದನಿಯಲ್ಲಿ ಮಾತಾಡ್ತಾನೆ. ಈ ಲೋಕಕ್ಕೆ ಹಿತವನ್ನು ಉಂಟು ಮಾಡುವವ, ಎಲ್ಲವನ್ನೂ ತಿಳಿದವ, ಲೋಕದ ಇಡೀ ಬ್ರಹ್ಮಾಂಡದ ಎಲ್ಲವನ್ನೂ ತಿಳಿದವ, ಲೋಕಕ್ಕೆ ಎಲ್ಲ ಜನರಿಗೂ ಕೂಡ ಹಿತವನ್ನೇ ಉಂಟು ಮಾಡುವವ ಅಂತವ ಸದ್ಯದಲ್ಲೇ ಹುಟ್ಟಲಿಕ್ಕಿದ್ದಾನೆ. ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇ. ಅತ್ಯಂತ ಭಗವಾನ್ ಅಂದ್ರೆ ಪೂಜ್ಯ ಅಂತ ಅರ್ಥ. ಅತ್ಯಂತ ಪೂಜ್ಯನಾದಂತಹ, ಸರ್ವಜ್ಞನಾಗಿರುವಂತಹ ಮತ್ತು ಇಡೀ ವಿಶ್ವಕ್ಕೆ ಹಿತವನ್ನು ಉಂಟು ಮಾಡುವಂತಹ ಮಹನೀಯ ಸದ್ಯದಲ್ಲೇ ಅಚಿರಾದ ಇಹ, ಬಹಳ ಸಮೀಪದಲ್ಲಿಯೇ, ಇಹ ಅಂದ್ರೆ ಇದೇ ಕ್ಷೇತ್ರದಲ್ಲಿ ಅವತರಿಸ್ತಾನೆ ಎನ್ನುವ ಈ ಮಾತನ್ನು ಹೇಳಿ ನಿಲ್ಲಿಸಿದ. ಜನರಿಗೆ ಬೇಕಾದದ್ದು ಒಬ್ಬ ಸರ್ವಜ್ಞ ಹುಟ್ಟಾನೆ, ಅವನು ಎಲ್ಲರ ಹಿತ ಕಾಯುವವ, ಸರ್ವಜ್ಞನಾಗಿ ನಿಮ್ಮೆಲ್ಲರ ಹಿತ ಕಾಯುವಂತಹ ಒಬ್ಬ ಮಹನೀಯ ಸದ್ಯದಲ್ಲೇ ಹುಟ್ಟಾನೆ ಅಂತ ಇಷ್ಟು ಮಾತನ್ನು ಆ ಅನಂತೇಶ್ವರ ದೇವರು ಒಬ್ಬ ಪುರುಷನಲ್ಲಿ ಆವೇಶಗೊಂಡು ಆಣೆ ಮಾಡಿ ತನ್ನ ತೋಳುಗಳನ್ನು ಮೇಲೆತ್ತಿ ಹೇಳಿದ. ಇದಿಷ್ಟು ಇಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಆದಂತಹ ಮಹಾಘಟನೆ. ಇದು ಅಲ್ಲಿದ್ದಂತಹ ಸರ್ವ ಜನರು ಕೂಡ ತಿಳಿದಿದ್ದಾರೆ. ಏನೋ ನಮಗೆಲ್ಲ, ಊರಿಗೆಲ್ಲ, ನಮ್ಮ ಪ್ರಾಂತ್ಯಕ್ಕೆ ಅಥವಾ ಈ ಜಗತ್ತಿಗೆ ಒಂದು ಕಲ್ಯಾಣ ಉಂಟಾಗ್ತದೆ, ಯಾರೋ ಮಹಾಪುರುಷ ಅವತರಿಸ್ತಾನೆ ಅಂತ ಎಲ್ಲರಿಗೂ ಆನಂದ ಆಯಿತು. ಪ್ರಾರ್ಥಿಸಿದ್ದೇ ಹಾಗೆ. ಈಗ ಅನಂತೇಶ್ವರ ವರಕೊಟ್ಟ ಅಂತ ಎಲ್ಲರೂ ಆನಂದದಿಂದ ಆ ಸಂಕ್ರಮಣದ ಉತ್ಸವಗಳನ್ನೆಲ್ಲ ಪೂರೈಸಿಕೊಂಡು ಮನೆಗೆ ಹೋದರು. ನಂತರ ಏನು? ಮತ್ತೊಂದು ಪರಿಚಯ ಕೊಡ್ತಾರೆ ನಮಗೆ ನಾರಾಯಣ ಪಂಡಿತಾಚಾರ್ಯರು. ಮತ್ತೆ ಪರಿಚಯ ಕೊಡ್ತಾರೆ. 9ನೇ ಶ್ಲೋಕ ಇದು. ಸದ್ವೀಪ ವಾರಿ ನಿಧಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮ ಭುವಿ
ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲ ಮೌಲಿ ಮಣಿರ್ದ್ವಿಜೋಭೂದ್. ನೋಡಿ, ಈ ಭೂಮಿ ಅಂದ್ರೆ ಎಂತದ್ದು ಗೊತ್ತಾ? ಸಪ್ತದ್ವೀಪವತಿ ವಸುಂಧರ ಅಂತ ಹೇಳ್ತಾರೆ. ಈ ಭೂಮಿಗೆ ಸಪ್ತದ್ವೀಪಗಳು ಉಂಟು. 7 ದ್ವೀಪಗಳು, 7 ಸಮುದ್ರಗಳನ್ನು ಹೊಂದಿರುವಂತಹ ಈ ಒಂದು ಭೂಲೋಕ. ಈ ಭೂಲೋಕದ ಮಧ್ಯಭಾಗದಲ್ಲಿ ಇರುವಂಥದ್ದೇ ಕರ್ಮಭೂಮಿಯಾಗಿ ಇರುವಂತಹ ಭರತಭೂಮಿ. ಈ ಭರತ ಎನ್ನುವಂತಹ, ಭಾರತ ಎನ್ನುವಂತಹ ಹೆಸರುಳ್ಳ ಈ ಭರತ ಭೂಮಿಯಲ್ಲಿ ಕಲಿಯುಗ ಬಂದಾಗ ಅನೇಕ ಬ್ರಾಹ್ಮಣ ಕುಟುಂಬಗಳು, ಅತ್ಯಂತ ಪವಿತ್ರವಾದ ಬ್ರಾಹ್ಮಣ ಕುಟುಂಬಗಳು ಎಷ್ಟೋ ಇದ್ದದ್ದು. ಅದರಲ್ಲಿ ಒಂದು ಅತ್ಯಂತ ಪವಿತ್ರವಾದಂತಹ ಕುಟುಂಬದಲ್ಲಿ ಜನ್ಮ ಪಡೆದಂತಹ ಒಬ್ಬ ಮಹನೀಯರು, ಅವರ ವಿಷಯವನ್ನ ಈಗ ಹೇಳುವಂಥದ್ದು. ಅವರು ಹೇಗಿದ್ರು ಅಂದ್ರೆ, ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತ್. ಅದೇನು ಅಂದ್ರೆ, ಇದೇ ಉಡುಪಿ, ಈ ಭರತಭೂಮಿಯಲ್ಲಿ ಈ ರಜತ ಪೀಠಪುರ ಅಂತ ಈಗ ಇಲ್ಲಿವರೆಗೆ ನಾವು ವಿಚಾರ ಹೇಳಿದ್ವಲ್ಲ, ಅಲ್ಲಿಯೇ ಇದ್ದಂತಹ ಆ ರಜತ ಪೀಠದ ಪುರದ ಒಂದು ಆಸುಪಾಸು ಅಲ್ಲಿಯೇ ಒಂದು ಸ್ಥಳ. ಅಲ್ಲಿ ಒಂದು ಕುಟುಂಬ, ಮಹನೀಯವಾದಂತಹ ಕುಟುಂಬ. ಅದರಲ್ಲಿ ಅವು 3 ಕುಟುಂಬಗಳಿದ್ವು. ಆ 3 ಕುಟುಂಬಗಳಲ್ಲಿ 3 ಮನೆಗಳು, ಆ ಊರಿನಲ್ಲಿರುವ 3 ಮನೆಗಳು ಮೂಲ ಮನೆಗಳವು. ಮೂಲ ಮನೆಗೂ ಬೇರೆ ನಾವು ಫ್ಯಾಷನ್ನ ಕಟ್ಟಿಕೊಳ್ಳುವ ಮನೆಗಳು, ಖರೀದಿ ಮಾಡುವ ಅಪಾರ್ಟ್ಮೆಂಟಿಗೂ ಬಹಳ ವ್ಯತ್ಯಾಸ ಉಂಟು. ಮನೆಯೇ ಬೇರೆ, ಈ ಬೇರೆ ಬೇರೆ ನಾವೆಲ್ಲ ಜಾಗ ಖರೀದಿ ಮಾಡಿ ಏನೋ ಒಂದು ಮಾಡ್ತೇವೆ ಬಿಡಿ. ಅಲ್ಲಿ ಆ 3 ಕುಟುಂಬಗಳಿವೆ. ಅವು ಯಾವುದು ಅಂದ್ರೆ, ಒಡಿಪ್ಪೆ, ಪರ್ಪದಾನೆ, ಕಬೇಕೋಡೆ ಎನ್ನುವಂತಹ 3 ಕುಟುಂಬಗಳಿದ್ವು. ಅದು ಇಲ್ಲೇ ಉಡುಪಿಯ ಸಮೀಪ ಸಗ್ರಿ ಅಂತ ಉಂಟು. ಆ ಸಗ್ರಿ ಗ್ರಾಮದಲ್ಲಿ ಇದ್ದಂತಹ 3 ಕುಟುಂಬಗಳು. ಆ 3 ಮನೆಗಳಲ್ಲಿ ಮಧ್ಯ ಮನೆ ಉಂಟು. ಆ ಮಧ್ಯದ ಮನೆ ನಡುಮನೆ. ಆ ನಡುಮನೆ ಅತ್ಯಂತ, ಎಲ್ಲರೂ ಕೂಡ ವೇದಾಧ್ಯಯನ ಸಂಪನ್ನರಾದಂತಹ ಬ್ರಾಹ್ಮಣರು. ಆ ಸುಶೀಲ ಕುಟುಂಬದಲ್ಲಿ, ಪವಿತ್ರ ಕುಟುಂಬಗಳಲ್ಲಿ ಮಧ್ಯ ಮನೆಯಲ್ಲಿ ಒಬ್ಬ ವಿಶೇಷನಾದಂತಹ, ರತ್ನದಂತಹ ಶ್ರೇಷ್ಠ ಬ್ರಾಹ್ಮಣ ಜನ್ಮ ತಾಳಿದ. ಮಣಿರ್ದ್ವಿಜೋ ಮೌಲಿ ಮಣಿ ಸನ್ಮಧ್ಯಗೇಹ ಕುಲ ಮೌಲಿ ಮಣಿರ್ದ್ವಿಜೋಭೂತ್. ಅಂದ್ರೆ ಆ ಉತ್ತಮವಾದಂತಹ ಯಾವ ಕುಟುಂಬದ ಚೂಡಾಮಣಿಯಂತೆ ಇದ್ದಂತಹ ಒಬ್ಬ ಬ್ರಾಹ್ಮಣನ ಅವತಾರ ಆಯಿತು. ಹಾಗಾಗಿ ಈ ಸಗ್ರಿ ಎನ್ನುವಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಹೀಗೆ 3 ಕುಟುಂಬಗಳು, 3 ಕುಟುಂಬಗಳಿಗೆ 3 ಮನೆಗಳು, ಮಧ್ಯದ ಮನೆ. ಆ ಮನೆಯಲ್ಲಿ ಆ ಪವಿತ್ರವಾದಂತಹ ವಂಶದಲ್ಲಿ ಒಬ್ಬ ಅತ್ಯಂತ ಮಹನೀಯನಾದಂತಹ ವ್ಯಕ್ತಿ, ಯಾರೋ ದೇವತಾ ಪುರುಷನೇ, ಮತ್ತೆ ಅಂತಹ ತೇಜಸ್ವಿಯಾದಂತಹ ಒಬ್ಬ ಪುರುಷನ ಅವತಾರ ಆಯಿತು. ಅವನು ಆ ನಡುಮನೆ ಎನ್ನುವಂತಹ ವಂಶದ ಚೂಡಾಮಣಿ ಅಂತ ಇದ್ದ. ಚೂಡ ಅಂದ್ರೆ ತಲೆ ಜುಟ್ಟು ಅಂತ ಅರ್ಥ. ತಲೆ ಮೇಲೆ ಇಟ್ಟುಕೊಳ್ಳುವಂತಹ ಮಣಿ. ತಲೆ ಮೇಲೆ ಇಟ್ಟುಕೊಳ್ಳುವ ಮಣಿ ಅಂದ್ರೆ ಅರ್ಥ ಏನು? ಶ್ರೇಷ್ಠ ಅಂತ ಅರ್ಥ. ಅಂತಹ ಶ್ರೇಷ್ಠನಾದಂತಹ ಒಬ್ಬ ನಡುಮನೆಯ ಒಂದು ಬ್ರಾಹ್ಮಣ ವಂಶದಲ್ಲಿ ಮಹನೀಯನೊಬ್ಬ ಅವತಾರ ಮಾಡಿದ ಅಂತ ಇಷ್ಟಂಶವನ್ನು ಹೇಳ್ತಾರೆ. ಮುಂದೆ ನೋಡುವ ಏನು ಅಂತ. ಬ್ರಹ್ಮಾರ್ಪಣಮಸ್ತು.